ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿನ್ನೆ ಯಾರೋ ಒಬ್ಬರು ಲೇಡಿ ಬೆಂಗಳೂರಿಂದ ಫೋನ್ ಮಾಡಿಬಿಟ್ಟು ನನ್ನ ಮಗಂಗೆ 16 ವರ್ಷ ವಯಸ್ಸು, ತಂದೆ ತಾಯಿಗೆ ಬೈತಾನೆ, ತುಂಬ ಕೋಪ ಮಾಡ್ಕೋತಾನೆ, ಪ್ರೀತಿ ಅನ್ನೋದೇ ಇಲ್ಲ ಅಂಥೇಳಿ ಫೋನ್ ಮಾಡಿ ಮಾತಾಡಿದ್ರು ನಿನ್ನೆ. ಅವರು ಒಂದೊಂದು ಮಾತಂದರು. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಅವನು ಈಗಲೇ ಇಷ್ಟು ಇನ್ನು ಮುಂದೆ ಹೆಂಗಿರ್ತಾನೆ ಗುರುಗಳೇ ಅಂತ ಕೇಳಿದ್ರು. ನಾನು ಅವಾಗ ಏನು ಹೇಳೋಕ್ಕಾಗತ್ತೆ? ನಾವು ಯಾವ ರೀತಿ ಸಂಸ್ಕಾರ ಕೊಡ್ತೀವೋ, ಯಾವ ರೀತಿ ಮಕ್ಕಳು ಬೆಳೆಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳೇ ಇಲ್ಲ, ಮದುವೆಗೆ 5 ವರ್ಷ 10 ವರ್ಷ 20 ವರ್ಷ ಆದರೂ ಮಕ್ಕಳೇ ಇಲ್ಲ. ಕೆಲವರಿಗೆ ಮದುವೆ ಆದ ತಕ್ಷಣ ಮಕ್ಕಳಾಗತ್ತೆ. ಬೆಳೀತಾ 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 ತಂದೆ ತಾಯಿ ಮೇಲೆ ಗಲಾಟೆ, ಬೈಯೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಇವ್ರಿಗೆ ಏನಾಗಿದೆ ಅಂದರೆ, ಮಗ ಇದ್ದಾನೆ, ಮಗು ಆಗಿದೆ, ಈಗಲೇ ಬೈಯೋದು ಮಾಡೋದೆಲ್ಲ ಮಾಡ್ತಾನೆ ಅಂತ ತಾಯಿಗೊಂದು ಯೋಚನೆ ಆಗಿದೆ. ಇವಾಗಲೇ ಹೀಗೆ, ನಾಳೆ ಇನ್ನೊಂದು 2 ವರ್ಷ ಆದಮೇಲೆ ಹೆಂಗಿರ್ತಾನೆ, ಇನ್ನೊಂದು 5 ವರ್ಷ ಆದಮೇಲೆ ಹೇಗಿರ್ತಾನೆ, ಮದುವೆ ಆದಮೇಲೆ ಹೆಂಡತಿ ಬಂದಾಗ ಹೆಂಗಿರ್ತಾನೆ ಅನ್ನೋದೊಂದು ಯೋಚನೆ ಆಗಿಬಿಟ್ಟಿದೆ ಈಗ. ಇದೆಲ್ಲ ನೋಡಿದ್ರೆ ಮಕ್ಕಳು ಬೇಕಾ ಅಂತ, ಸುಮ್ಮನೆ ಆರಾಮಾಗಿದ್ದರೂ ಒಳ್ಳೇದಲ್ವಾ ಅಂತೇಳಿ. ಯಾಕೆಂದರೆ ಯಾವ ಮಕ್ಕಳು ನಮ್ಮ ವಂಶ ಅಭಿವೃದ್ಧಿ ಮಾಡಲ್ಲ. ಮೊನ್ನೆ ಯಾರೋ ಒಬ್ಬರು ಬಂದುಬಿಟ್ಟು ಒಬ್ಬನೇ ಮಗ, ಗಂಡು ಮಗು ಬೇಕು ಅಂತೇಳಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರಂತೆ, ಗಂಡು ಮಗುನೇ ಬೇಕು ಅಂತೇಳಿ 5 ಸಲ ಶಬರಿಮಲೆಗೆ ಹೋಗಿ ಬಂದ್ರಂತೆ, ಗಂಡು ಮಗುನೇ ಬೇಕು ಅಂತೇಳಿ ಹಲವಾರು ದೇವರುಗಳಿಗೆ ಹರಕೆ, ಹೋಮ, ಪೂಜೆ ಎಲ್ಲ ಮಾಡಿಸಿ ಕೊನೆಗೆ ಯಾವ ದೇವರ ಆಶೀರ್ವಾದ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅವ್ರಿಗೊಂದು ಗಂಡು ಮಗು ಆಗಿಬಿಟ್ಟಿದೆ. ಬೆಳೆದಿದ್ದಾನೆ, ಈಗ ಅವನಿಗೆ 19-20 ವರ್ಷ ವಯಸ್ಸು, ಕಾಲೇಜಲ್ಲಿ ಓದ್ತಿದ್ದಾನೆ. ಅವನಿಗೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನಂತೆ, ಯಾವುದೋ ನಮ್ಮ ಬೆಂಗಳೂರು ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಇಂಜಿನಿಯರಿಂಗ್ ಓದ್ತಿದ್ದಾನಂತೆ. ಸವಾಸ್ ದೋಷದಿಂದ ಸ್ಮೋಕು, ಡ್ರಿಂಕ್ಸು, ಡ್ರಗ್ಸ್ ತೊಗೋತಾನೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಅಪ್ಪನಿಗೆ ಬೈತಾನೆ, ಹೊಡಿತಾನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮನಿಗೆ ಕಾಲಲ್ಲಿ ಒದಿತಾನಂತೆ. ಅರಕೆ ಕಟ್ಟಿ ಹುಟ್ಟಿರೋ ಮಗು ಇವತ್ತು ತಂದೆ ತಾಯಿ ಗೋಳಿಕೋತಾ ಇದ್ದಾನೆ. ಅದು ಮಂಜುನಾಥನಿಂದ ವರಪ್ರಸಾದ ಆಯಿತೋ, ಶಬರಿಮಲೆ ಅಯ್ಯಪ್ಪಂದಾಯಿತೋ, ಇನ್ಯಾವ ದೇವ್ರಿಗೆ ಅರಕೆ ಕಟ್ಟಿದ್ರು ಏನೋ. ಅವರು ಮಗು ಆದಮೇಲೆ ಅರಕೆ ತೀರ್ಸೋಕ್ಕೆ ಅಂತಲೇ ಆವತ್ತಿನ ಕಾಲದಲ್ಲಿ, ಅಂದರೆ 20-21 ವರ್ಷದ ಹಿಂದೆಯೇ ಮಗು ಆದ 1 ವರ್ಷಕ್ಕೆ ಮುಡಿ ಕೊಟ್ಟಿದ್ದಾರೆ, ತಲೆ ಕೂದಲು, ಕಿವಿ ಚುಚ್ಚಕ್ಕೆ, ನಾಮಕರಣ ಮತ್ತು ಎಲ್ಲ ಸೇರಿ ಅರಕೆಗಳೆಲ್ಲ ಹೋಗಿ ತೀರ್ಸಿ ಬಂದಿದ್ದಾರೆ. ಸುಮಾರು ಒಂದು 2-3 ಲಕ್ಷ ರೂಪಾಯಿ ಖರ್ಚಾಗಿದೆ ಅರಕೆನೇ. ಗಂಡು ಮಗು ಆಯ್ತಲ್ಲ, ಗಂಡು ಮಗು ಆದ ತಕ್ಷಣ ಅರಕೆ ಎಲ್ಲ ತೀರಿಸಿದ್ದಾರೆ. ಆದರೆ ಇವತ್ತು ಆ ಮಗು, ಅಂದರೆ ಆ ಹುಡುಗ ಒಬ್ಬನೇ ಮಗ, ಅಪ್ಪನಿಗೆ ಹೊಡಿತಾನಂತೆ. ತಾಯಿಗೆ ಅವ್ನು ಮಾತಾಡ್ಸೋದೆ ಕಾಲಲ್ಲಿ ಒದ್ದು ಮಾತಾಡಿಸ್ತಂತೆ. ಏಯ್ ಎದ್ದೋಳೆ, ಕಾಫಿ ಮಾಡಿಕೊಡು, ಎದ್ದೋಳೆ, ಕಾಲಲ್ಲಿ ಒದ್ದು. ಮನುಷ್ಯನ ತಾಯಿ ಮಲಗಿದ್ರೆ ಜಾಡ್ಸ್ ಒದ್ದುಬಿಟ್ಟು ತಿಂಡಿ ಮಾಡು, ನಂಗೆ ದುಡ್ಡು ಕೊಡು, ಮಾಂಗಲ್ಯನಾದರೂ ಮಾರ್ಬಿಟ್ಟು ತಂದುಕೊಡು ನನಗೆ ಅಂತಾನಂತೆ. ಅವನು ಇಂಜಿನಿಯರಿಂಗ್ ಓದೋ ಸ್ಟೂಡೆಂಟು. ಬರೀ ಸ್ಮೋಕು, ಡ್ರಿಂಕ್ಸು, ಮನೇಲೆಲ್ಲ ಕೆಟ್ಟು ವಾಸನೆ, ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಅದೆಲ್ಲ. ಅವ್ರ ಮನೇಲಿ ಯಾರೂ ಕುಡಿಯೋದಿಲ್ಲ, ಸ್ಮೋಕ್ ಮಾಡಲ್ಲ, ಎಂಥದ್ದಿಲ್ಲ. ಮಗ ಈಗ ಅಭಿವೃದ್ಧಿ ಮಾಡಿದ್ದಾನೆ, ಇನಾಗ್ರೇಷನ್ ಮಾಡಿಬಿಟ್ಟಿದ್ದಾನೆ. ಇವತ್ತು ದಿನ ಇವನು ಬೇಗ ಸಾವು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಮಗ ಸತ್ತೋಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ನನ್ನ ಮುಂದೆ ನಂದರು, ನೀವೇನಾರು ಒಂದು ಮಾಟ ಮತ್ತು ತಂತ್ರ ಮಾಡಿ ಅವ್ನು ಸಾಯಿಸ್ಬಿಡಿ, ನಮ್ಗೆ ಬೇಡ. ಅರೆ, ನೀವೇ ಎಷ್ಟೊತ್ತು ಹೇಳಿದ್ರಿ, ಶಬರಿಮಲೆ ಅಯ್ಯಪ್ಪನ ಅರಕೆ ಕಟ್ಟಿದ್ರಿ, ಧರ್ಮಸ್ಥಳ ಮಂಜುನಾಥನಿಗೆ ಅರಕೆ ಕಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ, ಮಾಡಿ ಮಗು ಪಡೆದಿದ್ದೀರಾ. ನೋಡಿದ್ರೆ ನೀವು ಈ ಥರ ಹೇಳ್ತೀರಲ್ಲ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ? ಏನು ಮಾಡೋದು? 1 ದಿನ ಸರಿ, 2 ದಿನ ಸರಿ, 3 ದಿನ ಸರಿ, 1 ವಾರ, 1 ತಿಂಗಳು, 6 ತಿಂಗಳು, 1 ವರ್ಷ ದಿನ ಹೊಡಿತಾನೆ. ಕಾಲಲ್ಲಿ ಅಮ್ಮನ ಕಾಲಲ್ಲಿ ಒದಿತಾನಂತೆ, ಅಪ್ಪನ ಕಾಲಲ್ಲಿ ಒದಿಯಲ್ಲ. ಅಪ್ಪಂಗೆ ಹೊಡಿತಾನಂತೆ, ಸಿಕ್ಕಿದ್ರೆ ಎಸ್ಬಿಟ್ಟು ಹೊಡೆದ್ಬಿಡ್ತಾನಂತೆ. ಅಮ್ಮಂಗೆ ಮಾತ್ರ ಕಾಲಲ್ಲಿ ಒದಿತಾನಂತೆ. ನೋಡಿ ಎಂಥ ವಿಧಿ ನಡೀತಾ ಇದೆ ಮನೆ ಒಳಗೆ. ಆ ಮನೆಯಲ್ಲಿ ಹರಕೆ ಹೊತ್ತು ಪಡೆದಂಥ ಮಗ, ಸುಮ್ಮನೆ ಕ್ಯಾಶುವಲಾಗಿ ಏನೋ ಅದನ್ನು ಅನ್ಬೋದಿತ್ತು, ದೇವತಾ ಅನುಗ್ರಹದಿಂದ ಪಡೆದಂಥ ಮಗ. ಇದು ಒಂದು ಕುಟುಂಬದಲ್ಲಿ ನಡೀತಿರೋ ಒಂದು ದುರಂತ. ನಿನ್ನೆ ಕಾಲ್ನಲ್ಲಿ ಆ ಯಮ್ಮ, ಪಾಪ ಬೆಂಗಳೂರಿನವರು, ಮಗ ನಮಗೆ ತುಂಬ ತೊಂದರೆ ಕೊಡ್ತಾನೆ ಅಂತ ಬರೀ ಸೂಕ್ಷ್ಮವಾಗಿ ಹೇಳಿದರು. ಇನ್ನೇನೇನು ಕೊಡ್ತಾನೋ, ಏನೇನು ಮಾಡ್ತಾನೋ ಗೊತ್ತಿಲ್ಲ. ಆದರೂ ಕೂಡ ಮಗನಿಂದ ತಂದೆ ತಾಯಿಗೆ ತೃಪ್ತಿ ಇಲ್ಲ, ಮಗನಿಂದ ಜೀವ ಬೆದರಿಕೆ, ಮಗನಿಂದ ಅವರಿಗೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ಮುಂದೆ ಅಪ್ಪ ಅಮ್ಮನ ನೋಡ್ಕೋತಾನ, ಅಥವಾ ಈಗಲೇ ಇಷ್ಟು ಮದುವೆ ಆದಮೇಲೆ ಹೆಂಡತಿ ಬಂದಮೇಲೆ ಹೆಂಡತಿ ಮುಂದೆ ಏನು ಬೈತಾನೋ, ಏನು ಮಾಡ್ತಾನೋ ಅಂತ ಅವ್ರಿಗೊಂಥರ ಚಿಂತೆ ಆಗಿದೆ. ಒಂದು ಅಕಸ್ಮಾತ್ ಮದುವೆ ಆಯಿತು, ಹೆಂಡತಿ ಒಳ್ಳೊಳ್ಳಿರ್ಬೋದು,
ಮಕ್ಕಳಾಯಿತು, ಮೊಮ್ಮಕ್ಕಳು ಮುಂದೆ ಅಜ್ಜಿ ತಾತನಿಗೆ ಬೈಯೋದು, ಮೊಮ್ಮಕ್ಕಳು ಮುಂದೆ ಅಜ್ಜಿ ತಾತನಿಗೆ ಹೊಡೆಯೋದು, ಇವೆಲ್ಲ ಮಾಡಿದಾಗ ಅವ್ರಿಗೆ ಎಷ್ಟೇ ಕೋಟಿ ಆಸ್ತಿ ಇದ್ದರು, ಎಷ್ಟೇ ರೂಪ ಇದ್ದರು, ಎಷ್ಟೇ ಓದಿದ್ರು, ಎಷ್ಟೇ ಅಂತಸ್ತಿದ್ರು, ಗೌರವ ಇದ್ದರು, ಒಳ್ಳೆ ಜಾಬ್ ಇದ್ದು, ಒಳ್ಳೆ ಸಂಬಳ ತೊಗೊಂಡ್ರೂ ಕೂಡ ಮನೇಲಿ ಸಿಗದಿರೋದ್ರ ಮರ್ಯಾದೆ ಇನ್ನೆಲ್ಲೂ ಸಿಗಲಿಲ್ಲ ಅಂದರೆ ವೇಸ್ಟ್ ಅದು. ಮನೆ ಒಳಗೆ ಮಕ್ಕಳು ನಮಗೆ ಗೌರವ ಕೊಡಲಿಲ್ಲ, ಮನೆಯಲ್ಲೇ ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ನಮ್ಮ ಪ್ರೀತಿ ಗೌರವ ಕೊಡ್ತಿಲ್ಲ ಅಂತಂದರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೆ ಏನು ಲಾಭ? ಹೊರಗಡೆ ಎಲ್ಲ ನಿಮ್ಗೆ ಚೆನ್ನಾಗಿರ್ತದೆ, ಮನೆ ಒಳಗೆ ನರಕ. ಹೊರಗಡೆ ಎಲ್ಲ ಆಫೀಸಲ್ಲಿ ಚೆನ್ನಾಗಿರ್ತೀವಿ, ವ್ಯಾಪಾರ ಮಾಡುವಾಗ ಚೆನ್ನಾಗಿರ್ತೀವಿ, ಫ್ರೆಂಡ್ಸ್ ಜೊತೆ ಬಂದು ಬಳಗ ಜೊತೆ ಇರ್ತೀವಿ. ಆದರೆ ಮನೆಗೆ ಬರ್ತೀವಿ ಅಂದರೆ ಭಯ. ಏಕೆಂದರೆ ಮಗನ ಕಾಟ, ತಂದೆಗೆ ಹೊಡೆಯೋದು, ತಾಯಿಗೆ ಓದಿಯೋದು, ಈ ಥರದ್ದೆಲ್ಲ ಇದೊಂದು ಶೋಕಿ ಆಗಿಬಿಟ್ಟಿದೆ. ಈಗ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ತಂದೆ ತಾಯಿಗಳಿಗೆ ಹಿಂಸೆ ಕೊಡೋದು ಅಂದರೆ ಒಂದು ರೀತಿ ಮಜಾ ಅನ್ನೋದೊಂದು ಬಂದುಬಿಟ್ಟಿದೆ. ಅವ್ರಿಗಿನ್ನೂ ಗೊತ್ತಿಲ್ಲ ನಾವು ಹೇಗೆ ಸೊಟ್ಟೋಗ್ತೀವಿ, ಹೇಗೆ ಉರಿದೋಗ್ತೀವಿ, ಹೇಗೆ ನಾಶ ಆಗ್ತೀವಿ ಅನ್ನೋದನ್ನು. ಇವತ್ತೊಂದು ದಿವಸ ಮಕ್ಕಳಿಗೆ ನಾವು ಆಸ್ತಿ ಮಾಡಿ ದುಡ್ಡು ಕೊಟ್ಟು ಪ್ರೀತಿ ಗಳಿಸಬಾರ್ದು. ಮಕ್ಕಳೇ ಪ್ರೀತಿಯಿಂದ ನಮ್ಮ ನೋಡ್ಕೋಬೇಕು. ಅಮ್ಮ ನೀವು ಒಂದು ಊಟ ಹಾಕಿಲ್ವಾ, ಊಟ ಹಾಕಿಲ್ಲ ಅಂದ್ರೆ ಅಮ್ಮನ ಪ್ರೀತಿಸಬೇಕು. ಅಪ್ಪ ನೀನು ಕಾರು ಸೈಟು ಮನೆ ತಕ್ಕೊಟ್ಟಿಲ್ಲ, ಆಸ್ತಿ ಮಾಡಿಲ್ಲ ಅಂದರೂ ಕೂಡ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿಸಬೇಕು. ಆ ಲೆವೆಲಿಗೆ ಸಂಸ್ಕಾರನ ಇವತ್ತು ದಿವಸ ನಮ್ಮ ಮನೇಲಿ ಕೊಡಬೇಕು. ನಾವೇನು ಮಾಡ್ತೀವಿ, ಅಯ್ಯೋ ನಮ್ಮ ಮಕ್ಕಳು ಎಲ್ಲಿ ನೋವುತ್ತದೋ, ಎಲ್ಲಿ ಬೆಂದೋಗ್ತಾರೋ, ಎಲ್ಲಿ ಸೌದೋಗ್ತಾರೋ, ಎಲ್ಲಿ ಇದಾಗ್ಬಿಡ್ತಾರೋ ಅಂಥೇಳಿ ಅವ್ರಿಗೆ ಏನು ಮುಟ್ಟರು ಎಲ್ಲಾದರೂ ಸೌಕರ್ಯ ಕೊಟ್ಟು ಚೆನ್ನಾಗಿ ಬೆಳೆಸ್ಬಿಡ್ತೀವಿ. ಅವ್ರಿಗೆ ಕಷ್ಟನೇ ತೋರಿಸಿರಲ್ಲ, ಒಂದು ತುತ್ತು ಅನ್ನದ ಬೆಲೆ ಗೊತ್ತಿಲ್ಲ, ಒಂದು ಊಟ ಇಲ್ಲ ಅಂದ್ರೆ ಹೆಂಗಿರಬೇಕು ಅಂತ ಗೊತ್ತಿಲ್ಲ, ಒಂದು ತುಂಡು ಬಟ್ಟೆ ಇಲ್ಲ ಅಂದ್ರೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಈ ಥರದ್ದು ತಿಳಿಸಿದ್ರೆ ಮಾತ್ರ ನಾಳೆ ನಿಮ್ಮ ಮಕ್ಳು ನಿಮ್ಗೆ ಕಾಪಾಡ್ತಾರೆ. ನೀವೆಲ್ಲ ನನ್ನ ಮಕ್ಕಳಿಗೆ ಅಂತೇಳಿ ಮಾಡಿದ್ದೆಲ್ಲ, ಸಂಪಾದನೆ ಮಾಡಿದ್ದೆಲ್ಲ ಕೊಟ್ಟು ಅವ್ನು ಹೇಳೋಂಗೆ ಸ್ಕೂಟ್ರು, ಕಾರು, ಎಲ್ಲ ಒಡವೆ ಎಲ್ಲ ಮಾಡಿಸಿ ಎಲ್ಲ ಸೌಕರ್ಯ ಕೊಟ್ಬಿಡ್ತೀವಿ, ಅವ್ರಿಗೆ ಕಷ್ಟದ ಬೆಲೆ ಗೊತ್ತಾಗೋದಿಲ್ಲ. ಹೀಗಾಗಿ ಇವತ್ತು ಕಲಿಯುಗದಲ್ಲಿ ಈ ಥರ ಒಂದು ಗಂಡು ಸಂತಾನ ಮನೇಲಿದ್ದಾಗ ಎಷ್ಟೇ ಊಟ ಮಾಡಲಿ, ಎಷ್ಟೇ ಕೋಟಿ ಆಸ್ತಿ ಇದ್ರೂ ಕೂಡ ಅಪ್ಪ ಅಮ್ಮನಿಗೆ ಬೈತಾನೆ ಅಂದರೆ ಅವ್ರು ಮಾಡಿಟ್ಟರು ಆಸ್ತಿ ಉಳಿಸ್ತಾನೆ ಅಂತ ಏನು ಗ್ಯಾರಂಟಿ? ಇದು ಒಂದು. ಅದಕ್ಕೆ ಆಸ್ತಿ ಮಾಡಬಾರ್ದು. ಮಕ್ಳಿಗೆ ಯಾರೇ ಆಸ್ತಿ ಮಾಡ್ಬೋದು, ನೀವು ಎಷ್ಟೇ ಕೋಟಿ ಇದ್ದರು, ಮಕ್ಕಳನ್ನೇ ಆಸ್ತಿವಂತರಾಗಿ ಮಾಡುವಂಥ ಒಂದು ಚಾಕ್ಷತೆಯೇ ನೀವು ಕಲಿಬೇಕು. ಇದು ನನ್ನ ಕಡೆಯಿಂದ ಕೊಡುವಂಥ ಮೆಸೇಜು. ಪಾಪ ಆ ಅಮ್ಮ ನೊಂದ್ಕೊಂಡು ನೆನೆ ಕಾಲಲ್ಲಿ ಮಾಡಿದ್ದಾರೆ. ಇದು ಆ ಅಮ್ಮನ ಮನೆ ಒಂದೇ ಅಲ್ಲ, ಇದು ಕೋಟ್ಯಾಂತರ ಜನ್ಮಲ್ಲಿ ಗಂಡು ಮಕ್ಕಳು ತಂದೆ ತಾಯಿ ತುಂಬ ತೊಂದರೆ ಕೊಡ್ತಿದ್ದಾರೆ. ಗಂಡು ಮಕ್ಕಳೇ ಮನೇಲಿ ಈ ಥರ ಆಡ್ತಾರೆ ಅನ್ನೋದು ಸುಳ್ಳು. ಹೆಣ್ಮಕ್ಳು ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಅಪ್ಪನ ಭಯ ಇತ್ತು ಅಂದರೆ ಓಕೆ, ಅಮ್ಮ ಸಲಿಗೆಯಿಂದ ಬೆಳೆಸ್ಬಿಟ್ಟಿರ್ತಾರೆ ಪ್ರೀತಿಯಿಂದ. ಮೊನ್ನೆ ಯಾರೋ ಒಬ್ಬಳು ತಾಯಿ ಮಗಳು ನನ್ನ ಹತ್ರ ಬಂದಿದ್ರು. ಮಾತಾಡ್ತಾ ಆ ಹುಡುಗಿ ತಾಯಿನ ದಿಟ್ಟಿಸ್ತೋದು. ಸುಮ್ ಕೂತ್ಕೊ ನೀನು, ಏನು ಎಲ್ಲ ಹೇಳ್ತೀಯ ನಮಗೆ ಅಂತ ತಾಯಿನ ಎದುರಿಸ್ತಾಳೆ. ನನ್ನ ಮುಂದೆನೇ ಕಣ್ಬಿಟ್ಟು ತಾಯಿಗೆ ಎದುರಿಸ್ತಾಳೆ ಅಂತಂದರೆ ಮನೆ ಒಳಗೆ ಇನ್ನೆಷ್ಟು ಹಿಂಸೆ ಇರ್ಬೋದು ತಾಯಿಗೆ. ಇದು ಗಂಡು ಮಕ್ಳದೇ ಒಂದಾದರೆ ಹೆಣ್ಮಕ್ಳು ಇನ್ನೊಂಥರ ವಿಚಿತ್ರ. ಆ ಹುಡುಗಿ ಸ್ಮೋಕ್ ಮಾಡೋದು ಕಲ್ತಿದ್ದಾಳೆ, ಡ್ರಿಂಕ್ಸ್ ಮಾಡೋದು ಕಲ್ತಿದ್ದಾಳೆ. ಒಂದಿನ ಮನೆ ಬಿಟ್ಟು ಹೋದರೆ 3 ದಿನ ಆದಮೇಲೆ ಮನೆ ಬರ್ತಾಳೆ. ಯಾರ ಮನೇಲಿ ಇರ್ತಾಳೆ, ಎಲ್ಲಿರ್ತಾಳೆ, ಯಾರ ಜೊತೆಲಿ ಇರ್ತಾಳೆ ಅಂತ ಅವ್ರ ಅಮ್ಮನಿಗೆ ಡೌಟ್ ಬಂದುಬಿಟ್ಟಿದೆ. ಅದನ್ನು ಕೇಳಕ್ಕೆ ನನ್ನ ಹತ್ರ ಬಂದಿದ್ದಾರೆ. ಅಮ್ಮ ನೀನು ಹೆತ್ತು ಸಾಕಿ ಸಲಹೆ ಬೆಳೆಸಿದಿ, ನನಗಿಂತ ಹೆಚ್ಚ ನಿಮ್ಮ ಮಗಳು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಮನೆ ಬಿಟ್ಟು ಯಾಕೆ ಹೋಗ್ತಾಳೆ? 2-3 ದಿನ ಆದಮೇಲೆ ಮನೆ ಬರ್ತಾಳೆ. ಗಾಡಿ ಬೇರೆ ತಗೊಟ್ಟಿದ್ದಾರಂತೆ. ಗಾಡಿ ತೊಗೊಂಡು ಹೊರಟ್ರೆ 3 ದಿನ 6 ದಿನ ಎಲ್ಲಿದೆಯಾ ಅಂತ ಫೋನ್ ಮಾಡಿದ್ರೆ ಫೋನೇ ತೆಗಿಲ್ವಂತೆ. ಎಷ್ಟು ಸಲ ಫೋನ್ ಮಾಡ್ತಾಳಲ್ಲ ನಮ್ಮ ತಾಯಿ ಅಂದ್ಬಿಟ್ಟು ಮೊಬೈಲೇ ಸ್ವಿಚ್ ಆಫ್ ಮಾಡಿಬಿಡ್ತಾಳಂತೆ. ಮನೆಗೆ ಬಂದಾಗ ಒಂಥರ ವಿಚಿತ್ರವಾಗಿರ್ತಾಳೆ. ದಿನ ಅವಳದು ಬಾಡಿ ಶೇಪೇ ಚೇಂಜ್ ಆಗ್ತಿದೆ, ಮುಖದ ಕಳೆ ಹೋಗ್ತಿದೆ, ಅವಳು ಕುಡಿಯೋದು ಸೇದೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ, ನನಗೆ ಅನ್ನಿಸ್ತಾ ಇದೆ. ಆದರೆ ಮನೇಲಿ ಏನು ಕೇಳಿದ್ರು ಏನು ಮಾಡಿದ್ರು ಎದುತ್ತರ ಕೊಡ್ತಾಳೆ, ಬೈತಾಳೆ, ಸಿಕ್ಕಿದ್ದು ಬಿಸಾಕ್ತಾಳೆ. ನೀನು ಹಿಂಗೆ ಮಾಡ್ತಾಯಿರೋ ಊಟದಲ್ಲಿ ವಿಷಾಕ್ಕೆ ಸಾಯಿಸ್ಬಿಡ್ತೀನಿ ನೀನೆಂಥ ತಾಯಿ. ನೋಡಿ, ತಾಯಿಗೆ ಮಗಳು ಹೇಳೋ ಮಾತಿದು. ನೀನೀಗ ಎಲ್ಲ ಕೇಳ್ತಾ ಇರೋ, ಪದೇ ಫೋನ್ ಮಾಡ್ತಿರೋ, ನಾನು ಎಲ್ಲರೂ ಹೋಗಿ ಬರ್ತೀನಿ, ಏನಾರು ಮಾಡ್ತೀನಿ, ನೀನು ಈ ರೀತಿ ಏನಾರು ಮಾಡ್ತಿದ್ರೆ ನಿನಗೆ ಊಟದಲ್ಲಿ ವಿಷಾಕ್ಕೆ ಸಾಯಿಸ್ಬಿಡ್ತೀನಿ ಅಂತ ಮನೇಲಿ ಹೇಳ್ತಾಳಂತೆ. ಹುಡುಗಿನ ಹೊರಗೆ ಕಳಿಸ್ಬಿಟ್ಟು ತಾಯಿ ನನ್ನ ಜೊತೆ ಈ ಥರ ಮಾತಾಡಿದರು. ನೋಡಿ, ನೀನು ಸ್ವಲ್ಪ ಹೊರಗೋಗಮ್ಮ ಅಂತ ಕಳಿಸಿದ್ರು ಅವ್ರ ಅಮ್ಮನೇ. ಹೊರಗೋಗಿ ಕೂತಿದ್ಲು, ಫೋನ್ ಯಾವುದೋ ಮಾತಾಡ್ತಾ ಕೂತಿದ್ದಾಳೆ. ನೋಡಿ, ನನಗೆ ಊಟದಲ್ಲಿ ವಿಷಾಕ್ಕೆ ಸಾಯಿಸ್ತೀನಿ ಅಂತಾಳೆ ನನ್ನ ಮಗಳು ಅಂತ ಹೇಳಿದ್ರು. ದಿನಗಟ್ಟಲೆ ಮನೆ ಬಿಟ್ಟು ಹೋಗ್ತಾಳೆ. ಯಾರ್ಯಾರ್ದೋ ಫೋನ್ ಬರ್ತದೆ, ಏನೇನೋ ಇರ್ತಾಳೆ. ಮುಂಚೆ ಹೇಗಿದೆಯೋ ಅವಳ ಮುಖದ ಕಳೆನೇ ಹೊಟ್ಟೋಗಿದೆ. ಆ ಮುಖದಲ್ಲಿ ಒಂದು ಲೇಡೀಸ್ ಕಳೆನೇ ಇಲ್ಲ, ಎಲ್ಲ ಗಂಡು ಹುಡುಗರ ಥರ ಇದೆ. ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡ್ತಾಳೆ, ಬಾಯಿ ಕೆಟ್ಟ ವಾಸ್ತೆ. ಮನೆ ಬಂದಾಗ
ಬ್ಯಾಗಲ್ಲೆಲ್ಲ ಸ್ಮೋಕು ಡ್ರಿಂಕ್ಸ್ದು ಎಲ್ಲ ಪ್ಯಾಕೆಟಲ್ಲೇ ಇರ್ತದೆ. ಇದೆಲ್ಲ ಕೇಳಿದಾಗ ನೀನು ಯಾರು ಕೇಳೋಕ್ಕೆ, ನನ್ನ ಖುಷಿ, ನಾನು ಮಜಾ ಮಾಡ್ತೀನಿ, ನಿನ್ನ ಥರ ಹಳೆ ಹೆಂಗ್ಸಲ್ಲ ನಾನು, ನೀವು ಓಬಿರಾಯನ ಕಾಲದ ಹೆಂಗ್ಸು, ನಾನು ಮಾಡ್ರನ್ ಹುಡುಗಿ, ನನ್ನದೇ ಆದಂಥ ಟೇಸ್ಟ್ ಇದೆ, ನನ್ನದೇ ಆದಂಥ ಆಸೆ ಆಕಾಂಕ್ಷೆಗಳಿದೆ, ನಾನು ಹೆಂಗೆ ಬೇಕಾದ್ರೆ ಇರ್ತೀನಿ ಅಂತ ಜಬರ್ದಸ್ತಿ ಮಾಡ್ತಾಳಂತೆ ತಾಯಿಗೆ. ಇದೊಂದಾಯಿತು. ಅದೇ ನಾನು ಹೇಳ್ತಿದ್ದಲ್ಲ, ಹುಡುಗ ತಂದೆ ತಾಯಿಗೆ ಓದಿಯೋದು, ಅಪ್ಪನಿಗೆ ಬೈಯೋದು, ಅವನದೇನು ವೀಕ್ನೆಸ್ ಅಪ್ಪ ಅಂತಂದರೆ ಅಲ್ಲೊಂದು ಯಾವುದೋ 2-3 ಹುಡುಗಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆ 2-3 ಹುಡುಗಿರು ಇವನ್ನ ಭಾಳಷ್ಟು ಯೂಸ್ ಮಾಡ್ಕೋತಾ ಇದ್ದಾರೆ ಎಲ್ಲ ಥರದಲ್ಲೂ. ಅವನಿಗೆ ಪೆಟ್ರೋಲು ದುಡ್ಡು ಬೇಕು, ಅವನ್ನೆಲ್ಲ ಕರ್ಕೊಂಡೋಗಿ ಹೋಟ್ಲು ಅಲ್ಲಿ ಇಲ್ಲಿ ಮಸ್ತು ಮಜಾ ಮಾಡಲಿಕ್ಕೆ ದುಡ್ಡು ಬೇಕು. ಇದು ದುಡ್ಡು ಬೇಕು ಅಂತಂದರೆ ಏನು ಮಾಡಬೇಕು, ಅವನು ಸ್ಟೂಡೆಂಟು, ದುಡಿತಿಲ್ಲ. ಈಗ ಅವನು ಅಪ್ಪ ಅಮ್ಮನಿಗೆ ಹೊಡೆದು ಬಡ್ದು ದುಡ್ಡು ಕಿತ್ಕೊಂಡು ಹೋಗ್ಬೇಕು. ಇವ್ರು ದುಡ್ಡು ಕೊಡೋದು, ಇವನು ಮಜಾ, ಅವ್ರಿಗೂ ಮಜಾ ಕೊಡಿಸೋದು. ಅಲ್ಲಿ ಒಂದು 4 ಜನ ಹೆಣ್ಮಕ್ಳು ಅವನ ಕೈ ವಶದಲ್ಲೇ ಇದ್ದಾರಂತೆ. 4 ಜನ ಹೆಣ್ಣು ಹುಡುಗಿರು ಅವನ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ಅವರಮ್ಮ ಹೇಳೋದು. ಯಾಕೆಂದರೆ ಅವನು ಫೇಸ್ಬುಕ್ಕಲ್ಲೋ ಎಲ್ಲ ಕಡೆನೇ ಎಲ್ಲ ಆ 4 ಜನ ಹುಡುಗಿರ ಫೋಟೋ ಎಲ್ಲ ಕಡೆಯೂ ಅವಂದೇ, ಆ 4 ಜನದೇ ಎಲ್ಲ ಕಡೆ ಇದೆಯಂತೆ. ಗೋವಾಗೆ ಹೋಗಿದ್ದಂತೆ, ಎಲ್ಲೋ ಹೋಗಿದ್ದಂತೆ, ಈ ಥರ ವಾರಗಟ್ಟಲೆ ತಿಂಗಟ್ಟಲೆ ಹೊಟ್ಟೋಗೋದು, ಕಾಲೇಜ್ಗೆ ಹೋಗಲ್ಲ. ಕಾಲೇಜ್ಗೆ ಹೋಗಿದ್ರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗೋದು ಇರೋದೇ ಇಲ್ಲ. ಹೀಗೆ ಹುಡುಗಿರ ಜೊತೆ ಪಾರ್ಕು ಪಬ್ಬು ಅದು ಇದೆಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ಳೋದೆಲ್ಲ ಅಪ್ಲೋಡ್ ಮಾಡ್ತಿದ್ದಾನೆ, ಸ್ಟೇಟಸ್ಗೆ ಹಾಕ್ತಾನಂತೆ. ಇದು ಅವ್ರ ಮನೆ ಪಕ್ಕದ ಮನೆ ಹುಡುಗ ನೋಡಿಬಿಟ್ಟು, ನೋಡಿ ನಿಮ್ಮ ಮಗ ಅಂಥೇಳಿ ಸ್ಟೇಟಸಲ್ಲಿ ಬರೋ ಫೋಟೋ ತೋರಿಸ್ತಾನಂತೆ. ತಾಯಿಗೆ ಆಶ್ಚರ್ಯ, ನನ್ನ ಮಗ ಹೆಂಗಿದಾನ, ಈ ಥರ ಮಾಡ್ತಿದ್ದಾನ ಅಂಥೇಳಿ. ಮನೆ ಒಳಗೆ ಒಂಥರ, ಅದೇ ಮನೆ ಹೊರಗೆ ಒಂಥರ. ಮನೆ ಒಳಗೆ ಕಲಿ ಆಟ ಆಡ್ತಿದ್ರೆ, ಮನೆ ಹೊರಗೆ ಶನಿ ದುಶ್ಚಟಗಳು, ಸ್ಮೋಕು ಡ್ರಿಂಕ್ಸು ಡ್ರಗ್ಸು ಸೆಕ್ಸ್ ಎಲ್ಲ ನಡೀತದೆ. ಸ್ಮೋಕು ಡ್ರಿಂಕ್ಸು ಸೆಕ್ಸು ಮನೆಯೊಳಗೆ ಮಾಡೋಕ್ಕಾಗ್ತಿಲ್ಲ, ಹೊರಗಡೆ ಮಾಡಬೇಕು ಅಂದರೆ ಶನಿ ಅಲ್ಲ ಆವರಿಸ್ಕೋತಾನೆ. ಮನೆ ಒಳಗೆ ಅಪ್ಪನಿಗೆ ಹೊಡೆಯೋದು, ತಾಯಿ ಕಾಲಲ್ಲಿ ಒದಿಯೋದು, ಸಿಕ್ಕಿದ್ದು ಬಿಸಾಕೋದು, ಕಲಿ ಪ್ಲಸ್ ಶನಿ ಎರಡೂ ಸೇರಿ ಆ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರ ನಡೀತಾ ಇದೆ. ಹೀಗಾಗಿ ನಾವು ಗಂಡ್ಮಕ್ಳು ಬೇಕು ಅಂತ ದಯವಿಟ್ಟು ಪ್ರಾರ್ಥನೆ ಮಾಡಬೇಡಿ ಯಾರಾದ್ರೂ. ಇನ್ಮೇಲೆ ಗಂಡ್ಮಕ್ಳೇ ಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ರ ಏನೋ ಒಂದು ಆಸ್ತಿ ಇರಬಾರ್ದಷ್ಟೇ. ಅವ್ರಿಗೆ ನಾನು ಹೇಳ್ದಲ್ಲ ಮುಂಚೆನೆ, ಒಂದು ಊಟದ ಬೆಲೆ ಗೊತ್ತಾಗಬೇಕು, ಒಂದು ತುಂಡು ಬಟ್ಟೆ ಬೆಲೆ ಗೊತ್ತಾಗಬೇಕು, ಒಂದು ಆತ್ಮ, ಒಂದು ಜೀವದ ಬೆಲೆ ಗೊತ್ತಾಗಬೇಕು. ತಾಯಿ ಅನ್ನೋದು ಇಲ್ದೇನೆ ತಾಯಿಗೆ ಕಾಲಲ್ಲಿ ಉದಿತಾನೆ ಎಂಥ ಮಗ ಅವನು. ಇದೇ ಥರ ಭಾಳಷ್ಟು ಜನ ನಾನು ನೋಡಿದ್ದೀನಿ. ನಾನು ಇಂಜಿನಿಯರಿಂಗ್ ಮಾಡುವಾಗಲೂ ಭಾಳ ಜನ ತಾಯಿಗೆ ಹೊಡಿತಾ ಇದ್ದರು, ನನ್ನ ಫ್ರೆಂಡ್ಸು. ಕಾಲಲ್ಲಿ ಉದ್ದಿತಾಯಿದ್ರು, ಮತ್ತು ಕೂದಲೆಲ್ಲ ಎಳೆದು ಹೊಡೆಯೋದು ಎಲ್ಲ ಮಾಡ್ತಿದ್ರು. ಇವತ್ತು ಅವ್ರಿಗೆ ಕಂಪ್ಲೀಟ್ ಬಾಡಿನೇ ಸೇದೋಗ್ಬಿಟ್ಟಿದೆ, ಲಕ್ವ ಆಗಿಬಿಟ್ಟಿದೆ. ಏಕೆಂದರೆ ತಾಯಿ ಶಾಪ, ಕಣ್ಣೀರು. ತಾಯಿ ಶಾಪ ಆಗ್ತಾಳೆ ಏನೋ ಗೊತ್ತಿಲ್ಲ, ಅವಳು ನೋವಲ್ಲ ಮನಸ್ಸಲ್ಲಿ, ನನ್ನ ಮಗ ಬೈದ್ಬಿಟ್ಟಲ್ಲ, ನನ್ನ ಮಗ ಒದ್ಬಿಟ್ನಲ್ಲ, ನನ್ನ ಮಗ ನಾನು ಇನ್ನು ಮಾಡಿದ್ನಲ್ಲ ಅಂತ ಒಂದು 10 ನಿಮಿಷ ಕಣ್ಣಲ್ಲಿ ನೀರು ಹಾಕೊಂಡು ಮನಸ್ಸಲ್ಲಿ ಗೊಳೋ ಅಂತ ನೋವು ಮಾಡ್ಕೊಂಬಿಟ್ರೆ ಅದು ಸಂಕಲ್ಪ ಆದಂಗೆ ಆಯಿತು. ತಾಯಿ ಮನೋವೇದನೆ ಸಂಕಲ್ಪ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ತಾಯಿ ಕಣ್ಮುಂದನೆ ಮಗ ಅರ್ಧ ಕೈ ಕಾಲೆಲ್ಲ ಸೇದೋ ಮಂಚ ಹಿಡ್ದು ಆಲಿ ಎಷ್ಟೋ ವರ್ಷ ಆಯಿತು, ಜೀವ ಹೋಗ್ತಿಲ್ಲ, ಅದು ಎದೋಳು ನಡೆಯೋಕ್ಕಾಗ್ತಿಲ್ಲ, ಆ ಬೆಡ್ ಮೇಲೆ ಮಲ ಮೂತ್ರ ಎಲ್ಲ ಮಾಡ್ತಿದ್ದಾನೆ. ಈಗ ಅವ್ನಿಗೆ ರಿಯಲೈಸ್ ಆಗ್ತಿದೆ. ನಾನು ಹೇಳಿದೆ, ನಿಮ್ಮ ತಾಯಿಗೆ ಹೊಡೆದಿದ್ದು ಬೈದಿದ್ದು ಪನಿಷ್ಮೆಂಟ್ ಅನುಭವಿಸ್ತಿದ್ದೆ ನೋಡು ಅಂತ. ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಹುಡುಗ ಯಾರ್ಯಾರ ಜೊತೆಲ್ಲ ಸೇರಿ ಸವಾಸ ಕಲ್ತ್ಕೊಂಡು ತುಂಬ ಹಾಳಾಗ್ಬಿಟ್ಟು ತಾಯಿಗೆಲ್ಲ ಹೊಡೆದ, ನನ್ನ ಮುಂದೆನೇ ಬೈದಿದ್ದಾನೆ, ಹೊಡೆದಿದ್ದಾನೆ. ಈ ಥರ ಆಗಿ ಇವತ್ತು ತಾಯಿ ಚೆನ್ನಾಗಿದ್ದಾರೆ, ಆದರೆ ತಾಯಿ ಕಣ್ಮುಂದೆ ಮಗನ ಮಂಚ ಹಿಡಿದು ಇವತ್ತು ತಾಯಿಗಳು ಅಂತ ಅಳ್ತಾರೆ, ಹೆಂಗಾರು ಮಾಡಿ ಇವನ್ನೇ ಎಪ್ಸಿ ನಡೆಸಪ್ಪ ಅಂತ. ನಾವೇನು ಮಾಡಿದ್ರು ಕೂಡ ನಡೆಯಲ್ಲ, ಯಾಕಂದರೆ ತಾಯಿ ಶಾಪ ನಡೆದೋಗಿದೆ, ಕರ್ಮ ನಡೆದೋಯ್ತು. ನಾವು ತಿಂದಿದ್ದನ್ನು ವಾಪಸ್ ಕೊಡೋಕ್ಕಾಗಲ್ಲ, ನಾವು ಬೈದಿದ್ದು ವಾಪಸ್ ತೊಗೊಳಕ್ಕಾಗಲ್ಲ, ಯಾವ ಟೈಮಲ್ಲಿ ಬೈದು ಆ ಟೈಮ್ ವಾಪಸ್ ತೊಗೊಳಕ್ಕಾಗಲ್ಲ, ಮತ್ತು ಕರ್ಮ ಹೆಂಗೆ ತೊಗೊಳಕ್ಕಾಗತ್ತೆ? ಹೀಗಾಗಿ ಈ ಒಂದು ದೋಷ ಕಟ್ಕೊಂಡ್ಬಿಡ್ತಾರೆ. ಈಗೇನೋ ರಕ್ತ, ಬಿಸಿ ರಕ್ತ, ಹೆಂಗೋ ಇನ್ನೂ ಏನು ಗೊತ್ತಿಲ್ಲ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅನಿಸುತ್ತೆ. ಆದರೆ ಕರ್ಮ, ನಾವೆಷ್ಟು ತಂದೆ ತಾಯಿ ಹಿಂಸೆ ಕೊಡ್ತೀವೋ ನಮಗೆ ಆರೋಗ್ಯ ಕ್ಷೀಣತೆ, ಆಯುಷ್ಯ ಕಮ್ಮಿ ಆಗುತ್ತೆ. ನೋಡಿ, ಆ ಹುಡುಗಿ ಅಮ್ಮನ ಮುಂದೆ ಬೈತಿದ್ಲಲ್ಲ, ಕರ್ಕೊಂಬಂದಿದ್ದಲ್ಲ, ಅವಳಿಗೆ ಈಗಾಗಲೇ ಗರ್ಭಕೋಶ ತೆಗೆಸ್ಬೇಕು ಅಂತ ಡಿಸೈಡ್ ಆಗಿದೆ ಡಾಕ್ಟ್ರ್ ಹತ್ರ. ಹುಡುಗಿ ಗರ್ಭಕೋಶ ತೆಗೆಸ್ಬೇಕಮ್ಮ, ಏನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಬಂದು ಗರ್ಭಕೋಶ ತೆಗೆಸ್ಬೇಕು ಅಂತೇಳಿ ಸರಿಯಾಗಿ ಮುಟ್ಟಾಗ್ತಿಲ್ಲ ಹುಡುಗಿ. 3 ದಿವಸ 4 ದಿವಸ ಮನೆ ಬಿಟ್ಟವರೇ ಗೊತ್ತಿಲ್ಲ. ಏನೇನೋ ಟ್ಯಾಬ್ಲೆಟ್ ತೊಗೊಂಡು ಗರ್ಭಪಾತ ಮಾಡಿಸ್ಕೊಂಡಿದ್ದಾಳೆ. ಹಲವಾರು ಸಾರಿ ಗರ್ಭಪಾತ ಆಗಿದೆ ಆ ಹುಡುಗಿದು. ಹೀಗಾಗಿ ಗರ್ಭ ಹೋಗಿದೆ, ಗರ್ಭ ತೆಗಿಬೇಕು. ಒಂದ್ಸಲ ಗರ್ಭ ತೆಗೆದುಬಿಟ್ರೆ ಮಕ್ಕಳೇ ಆಗಲ್ವಲ್ಲ, ಯಾರು ಮದುವೆ ಮಾಡ್ಕೋತಾರೆ? ಈಗೇನೋ ಎಲ್ಲ ಮಜಾ ಮಾಡಿದ್ಲು, ಮುಂದೆ ಭವಿಷ್ಯ ನರಳಾಟ. ಆದ್ದರಿಂದ ನನ್ನ ಒಂದು ಸಜೆಷನ್ ಪ್ರತಿಯೊಬ್ಬರಿಗೂ, ಮಕ್ಕಳನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿ, ಆಸ್ತಿ ಮಾಡಿ ಬೆಳೆಸಬೇಡಿ.
ಸುಖ ಕೊಡಬೇಡಿ. ಎಂಥ ಕೋಟ್ಯಾಧಿಪತಿ ಆಗಿದ್ದರೂ ಕೂಡ ನಿಮಗೆ ಅವ್ರದ್ದು ಹಣದ ಬೆಲೆ ಗೊತ್ತಾಗಬೇಕು, ಊಟದ ಸಮಾಜದಲ್ಲಿ ಎಷ್ಟು ನೋವುಗಳಿದೆ, ಜಗತ್ತಿನಲ್ಲಿ ಏನೆಲ್ಲ ಕಷ್ಟಗಳಿದೆ, ಇದು ಯಾವುದು ನನಗಿಲ್ಲ, ನಾನು ಸುಖವಾಗಿದ್ದೀನಿ ಅನ್ನೋ ಭಾವನೆ ಬರಬೇಕು ಅಂದರೆ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಬೇಕು, ಅಲ್ಲಿ ಬಿಡಬೇಕು. ಆಗ ನೀವು ಮಾಡಿರೋ ಆಸ್ತಿಗೆ ಶಾಶ್ವತವಾದ ಬೆಲೆ ಸಿಗುತ್ತೆ, ಕಾಪಾಡ್ತಾರೆ, ಮತ್ತು ನಿಮಗೂ ಒಂದು ಬೆಲೆ ಇರುತ್ತೆ ಸಮಾಜದಲ್ಲಿ. ಇಲ್ಲ ಅಂದರೆ ಇಡೀ ಜಗತ್ತು ಶತ್ರು ಅಲ್ಲ, ನಿಮ್ಮ ಮನೆ ಮಕ್ಕಳೇ ನಿಮ್ಗೆ ಶತ್ರು ಆಗಿಬಿಡ್ತಾರೆ. ಪಾಪ ನನ್ನ ಮಗ ಹಿಂಗೆ ಆಡ್ತಾನೆ, ಮುಂದೆ ಹೆಂಗೆ ಆಡ್ತಾನೆ ಅಂತ ಆ ಮಾತು ನೋವು ಇದೆಯಲ್ಲ, ಅದು ಪ್ರತಿಯೊಬ್ಬ ತಾಯಿಂದರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ತಂದೆ ತಾಯಿಗಳಿಗೆ ಹೆತ್ತ ಮಕ್ಕಳೇ ತಂದೆ ತಾಯಿಗಳು ಹೊಡಿತಾರೆ ಬೈತಾರೆ ಅಂತ ಪಬ್ಲಿಕ್ಕಾಗಿ ಹೇಳ್ಕೊಟ್ರೆ ಅವ್ರ ಅಪ್ಪ ಅಮ್ಮನ ಮರ್ಯಾದೆನೇ ಹೊಟ್ಟೋಗುತ್ತೆ. ನನ್ನ ಮಗ ಬೈತಾನೆ ಹೊಡಿತಾನೆ ಅಂದರೆ ಯಾವ ಸುಖಕ್ರಿ ಮಗ ಬೇಕಾಗಿತ್ತು ನಿಮಗೆ? ನೀವು ಒಬ್ಬ ಬಂಜಾಗಿರೋಕ್ಕಾಗ್ತಿಲ್ವಾ? ಏನು ನಿಮ್ಗೆ ಯಾಕ್ರಿ ಮಗ ಸುಮ್ಮನೆ ಹಂಗೆ ಇರೋಕ್ಕಾಗ್ತಿಲ್ವಾ? ಯಾವುದೋ ಒಂದು ದತ್ತ ಅನಾಥಾಶ್ರಮಕ್ಕೆ ಒಂದಷ್ಟು ಸೇವೆ ಮಾಡ್ತಿದ್ರೆ ಮಕ್ಕಳೇ ನಿಮಗೆ ಎಲ್ಲ ಮಕ್ಕಳು ಅಪ್ಪ ಅಮ್ಮ ಅಂತಿದ್ರು, ಇವತ್ತು ನಿಮ್ಮ ಜನ್ಮ ಕೊಟ್ಟು ಮಕ್ಕಳು ನಿಮ್ಗೆ ತೊಂದರೆ ಆಗಿದೆ ಅಂತ ಬೈತಾರೆ. ಬೇರೆ ಏನು ಬೇಕಾದ್ರೆ ಹೇಳ್ಕೊಬೋದು, ಆದರೆ ನಮ್ಮನೆ ಮಕ್ಕಳು ನಮಗೆ ಹೊಡಿತಾರೆ ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೆ ಹೋದಾಗ ನಮಗೆ ಎಷ್ಟು ಅವಮಾನ ಆಗುತ್ತಾಗ. ತೇಜೋ ಅದೇ. ಆದ್ದರಿಂದ ನನ್ನ ಒಂದು ಅನುಭವದ ಆಧಾರದ ಮೇಲೆ ಯಾರ ಮನೇಲಿ ಮಕ್ಕಳು ಅಪ್ಪ ಅಮ್ಮನ್ನ ಪ್ರೀತಿಸಲ್ವೋ, ಪ್ರೀತಿಸಲ್ಲ ಅಂದರೆ ಏನರ್ಥ? ಬೈತಾರೆ ಅಂತ ಅರ್ಥ. ಪ್ರೀತಿ ಅಂದ್ರೇನು? ನಂಬಿಕೆ. ಪ್ರೀತಿ ಅಂದ್ರೇನು? ನಮ್ಮನ್ನು ಕೇರ್ ಮಾಡೋದು ಅಂತ. ಪ್ರೀತಿ ಅಂದರೆ ವಿಶ್ವಾಸ. ಪ್ರೀತಿ ಲವ್ ಅಂದರೆ ಕೇರ್, ಟ್ರಸ್ಟ್ ಮತ್ತು ಬಿಲೀಫ್, ನಂಬಿಕೆ. ಲವ್ ಅಂದರೆ ಸುಮ್ಮನೆ ಸೆಕ್ಸ್ ಅಂತಲ್ಲ. ಲವ್ ಅಂತಂದರೆ ನಮ್ಮ ಹೃದಯ ಆ ಹೃದಯನ ಸ್ಪಂದಿಸುವಂಥ ಒಂದು ವಿಶೇಷವಾದ ಎನರ್ಜಿ, ಅದು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೀತಾರೆ. ಆ ಒಂದು ಪ್ರೀತಿ ಬಂದರೆ ಒಂದೊತ್ತು ಊಟ ಇಲ್ಲಾದರೂ ಕೂಡ ಪ್ರೀತಿಯಿಂದ ಅಪ್ಪ ಅಮ್ಮನ ಮಾತಾಡಿಸ್ತಾರೆ. ಒಂದಡಿ ಜಾಗ ಇಲ್ಲಾದರೂ ಕೂಡ ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡ್ಕೋತಾರೆ. ಕಾರ್ ಇಲ್ಲ, ಸೈಟ್ ಇಲ್ಲ, ತೋಟ ಇಲ್ಲ, ಬಂಗ್ಲೆ ಇಲ್ಲ, ಮನೆ ಇಲ್ಲ ಅಂದರೂ ಕೂಡ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸಾಯೋವರೆಗೂ ನಮ್ಮನ್ನು ಕೇರ್ ಮಾಡ್ತಾರೆ. ಆ ಕೇರ್ ಅನ್ನೋದಕ್ಕೆ ಲವ್ ಅಂತಾರೆ. ಏನೂ ಇಟ್ಟಿಲ್ಲ ಅಂತ ಅಪ್ಪ ಅಮ್ಮನ ಬಯೋದಲ್ಲ, ನನಗಿಷ್ಟು ಜೀವ ಕೊಟ್ಟು ಬೆಳೆಸಿದಲ್ಲ ಅನ್ನೋ ಒಂದು ಟ್ರಸ್ಟ್ ಮೇಲೆ. ಟ್ರಸ್ಟ್ ಅಂದರೆ ಲವ್, ವಿಶ್ವಾಸ. ಊಟ ಹಾಕಿ ಬೆಳೆಸಿದಾರಲ್ಲ ಆ ಒಂದು ಪ್ರೀತಿ, ಅದು ಪ್ರೀತಿ, ವಿಶ್ವಾಸ, ಪ್ರೀತಿ. ಇದು ಬರಬೇಕು ಅಂತಂದರೆ ನಾವು ಕೃಷ್ಣನ ಆರಾಧನೆ ಮಾಡಬೇಕು ಅಂತೇಳಿ ಒಂದು ಶಾಸ್ತ್ರ ಹೇಳ್ತದೆ. ಅದಕ್ಕೆ ನೀವೇನು ಮಾಡಬೇಕು? ಅವಲಕ್ಕಿ ತೊಗೋಬೇಕು. ಕೃಷ್ಣನಿಗೆ ಬಹಳ ಇಷ್ಟವಾದದ್ದು ಏನಪ್ಪ ಅಂದರೆ ಅವಲಕ್ಕಿ. ಒಂದು ಕೈಲಿ ಅವಲಕ್ಕಿ ಇಟ್ಕೋಬೇಕು, ಒಂದು ಬೊಕ್ಸೆ ಅಥವಾ ಒಂದು 1/4 ಕಪ್ಪು ಅಥವಾ ಒಂದು 100 ಗ್ರಾಮು ಅಥವಾ 200 ಗ್ರಾಮು, ಒಂದು 1/4 kg. ಓಂ ಗೋಪೀರಮಣನಾಥಾಯ ಸ್ವಾಹ, ಓಂ ಗೋಪೀರಮಣನಾಥಾಯ ಸ್ವಾಹ, ಓಂ ಗೋಪೀರಮಣನಾಥಾಯ ಸ್ವಾಹ. ಓಂ ಗೋಪಿಕಾ ಸ್ತ್ರೀಯರ ಹೃದಯನ ಗೆದ್ದಂತವನು ಕೃಷ್ಣ. ಎಲ್ಲರ ಹತ್ರ ಹೋಗಿ ಸೆಕ್ಸ್ ಮಾಡಲಿಲ್ಲ. ಕೃಷ್ಣನಿಗೆ 16,000 ನಾರಿಯರು ಫ್ಯಾನ್ ಇದ್ರಂತೆ, ಅಭಿಮಾನಿಗಳು. ಅಷ್ಟು ಅಭಿಮಾನ ಬಳಗದಲ್ಲಿ ಎಲ್ಲರ ಹೃದಯಲ್ಲೂ ವಾಸ ಮಾಡಿದ್ದವನು. ನಿಮ್ಮ ಮಗ ಮಗಳು ನಿಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ನೀವು ನಿಮ್ಮ ಮಗ ಮಕ್ಕಳು ಹೃದಯದಲ್ಲಿ ವಾಸ ಮಾಡಬೇಕು ಅಂದರೆ ಓಂ ಗೋಪಿ ರಮಣನಾಥಾಯ ಸ್ವಾಹ. ನಾಥ ಅಂದರೆ ಪ್ರಭು, ಲೀಡರ್, ಬಾಸ್, ಯಜಮಾನ ಅಂತ. ರಮಣ ಅಂತಂದರೆ ಹೃದಯದಲ್ಲಿ ವಾಸ ಮಾಡುವಂಥವನಿಗೆ. ಓಂ ಗೋಪಿ ರಮಣನಾಥಾಯ ಸ್ವಾಹ, ಓಂ ಗೋಪಿ ರಮಣನಾಥಾಯ ಸ್ವಾಹ, ಓಂ ಗೋಪಿ ರಮಣನಾಥಾಯ ಸ್ವಾಹ, ಓಂ ಗೋಪಿ ರಮಣನಾಥಾಯ ಸ್ವಾಹ ಅಂಥೇಳಿ ಆ ಅವಲಕ್ಕಿನ ಜಪ ಮಾಡಿರೋದು, ಅಭಿಮಂತ್ರಿಸೋದು ಒಂದು ಅರ್ಧ ಗಂಟೆ ಇಟ್ಕೊಂಡು. ಆಗ ಅವಲಕ್ಕಿಗೆ ಮಂತ್ರದ ಶಕ್ತಿ ಹೋಗಿರ್ತದೆ, ಎನರ್ಜಿ ಪಾಸ್ ಆಗಿರ್ತದೆ. ಹೇಗೆ ನಾವು ಕೆಮ್ಮಿದ್ರೆ ಅಥವಾ ಜ್ವರ ಬಂದ ಪಕ್ಕ ಕೂತ್ಕೊಂಡ್ರೆ ಅವ್ರಿಗೆ ಕೆಮ್ಮು ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಜ್ವರ ಹೆಂಗೆ ಶಿಫ್ಟ್ ಆಗುತ್ತೋ ಹಾಗೆ ಮಂತ್ರದ ವೈಬ್ರೇಷನು ಅವಲಕ್ಕಿಗೆ ಹೋಗುತ್ತೆ. ಆಗ ಯಾರು ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೋ, ಯಾರು ಮಗನೋ ಮಗಳೋ ಅವ್ರಿಗೆ ಆಗಾಗ ಸ್ವಲ್ಪ ಸುಮ್ಮನೆ ಏನು ಹೇಳ್ಕೋಬಾರ್ದು, ಸುಮ್ಮನೆ ಕ್ಯಾಶುಯಲಾಗಿ ಕೊಡ್ತಾ ಇರ್ಬೇಕು ತಿನ್ನೋಕ್ಕೆ. ಅದಕ್ಕೆ ಬಿಸಿ ಮಾಡೋಂಗಿಲ್ಲ, ಹಾಲು ಏನೂ ಹಾಕೋಂಗಿಲ್ಲ, ಹೆಂಗಿತ್ತು ಅವಲಕ್ಕಿ ಹಂಗೆ ಕೊಡಬೇಕು, ಅದಕ್ಕೆ ಏನೋ ಮಿಕ್ಸ್ ಮಾಡಬಾರ್ದು. ಹಾಗೆಯೇ ಆಗಾಗ ಕೊಡ್ತಾ ಇರಬೇಕು. ಕೊಡ್ತಾ 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 ಅವ್ರು ಮಂಕಾಗ್ತಾರೆ. ಮತ್ತು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಬೈಯೋದು ತಡೀತದೆ, ಒಡೆಯೋದು ನಿಲ್ಲಿಸ್ತಾರೆ, ಕೂಗೋದು ನಿಲ್ಲಿಸ್ತಾರೆ, ಕೋಪ ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ನಾವು ಅಪ್ಪ ಸರಿಯಿಲ್ಲ ಅಮ್ಮ ಸರಿಯಿಲ್ಲ ಅಂತ ಹೇಳೋದು. ಈ ಥರದ್ದು ಏನಾದ್ರು ದೋಷಗಳು ಅವರಲ್ಲಿ ಕಾಣ್ತಾ ಇತ್ತು ಅಂದರೆ ಈ ಮಂತ್ರಶಕ್ತಿಯಿಂದ ಅಭಿಮಂತ್ರಿಸಿದ ಅವಲಕ್ಕಿಯನ್ನು ಕೊಡ್ತಾ ಇರಬೇಕು. ಇದು ಒಂದು. ಇನ್ನೊಂದು, ಇದೇ ಥರ ನೀವು ಜಪ ಮಾಡಿ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಆಗಾಗ 2 kg 3 kg ಅವಲಕ್ಕಿನ ಜಪ ಮಾಡಿ ದಾನ ಮಾಡ್ತಿದ್ರೆ ನಿಮ್ಮ ಮನೆಯೊಳಗೆ ಕೃಷ್ಣನ ಅನುಗ್ರಹ ಆಗುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ಕೃಷ್ಣನ ಮಂತ್ರ, ಕೃಷ್ಣನ ಒಂದು ಸ್ಮರಣೆ ಬಹಳ ಪವರ್ಫುಲ್ ಅಂತ ನನ್ನ ಅಭಿಪ್ರಾಯ.
ಓಂ ಗೋಪೀರಮಣನಾಥಾಯ ಸ್ವಾಹ, ಓಂ ಗೋಪೀರಮಣನಾಥಾಯ ಸ್ವಾಹ. ಆಗ ಬಾಯಿಂದ ಬರೋ ಅವ್ಯಾಚ ಪದಗಳು, ಮನಸ್ಸಲ್ಲಿ ಬರುವಂಥ ಕೆಟ್ಟ ನೆಗೆಟಿವ್ಸ್ ಆಲೋಚನೆಗಳು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಎಮೋಷನ್ಸಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡಲ್ಲಿ ಈ ಮಂತ್ರ ಶಕ್ತಿ ಸೇರಿಕೊಂಡು ಹಾರ್ಮೋನ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ. ಆಮೇಲೆ ಪೂರ್ವಜನ್ಮದ ಶಾಪ DNA ಒಳಗಿರ್ತದೆ, ಆ ಕ್ರೋಮೋಸೋಮ್ಸ್, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್, ಅದರಲ್ಲಿ ಕೃಷ್ಣನ ಎನರ್ಜಿ ಹೋಗಿ ಸೇರ್ಕೊಂಡ್ಬಿಡ್ತು ಅಂತಂದರೆ ಅಲ್ಲಿದ್ದಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೊಟ್ಟೋಗುತ್ತೆ. ಕೃಷ್ಣನ ಎನರ್ಜಿ, ಆ ಪವರ್ಫುಲ್ ಮಂತ್ರದ ಸೌಂಡ್ ವೇವ್ಸು DNA ಒಳಗೆ ಹೋದಾಗ ರೈಬೋನ್ಯೂಕ್ಲಿಕ್ ಆ್ಯಸಿಡು DNA ಒಳಗೆ ಏನಿದೆಯೋ ಅದೆಲ್ಲ ಜೆರಾಕ್ಸ್ ಮಾಡಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಹಾಕತ್ತೆ. DNA ಒಳಗೆ ಏನು ಶಾಪ ಪಾಪಗಳಿದೆಯೋ ಅದೆಲ್ಲ ಆಯಾ ಏಜ್ ಬಂದಾಗ ಒಂದೊಂದಾಗಿ ಪ್ರಿಂಟೌಟ್ ತೊಗೊಂಡು ರೈಬೋನ್ಯೂಕ್ಲಿಕ್ ಆ್ಯಸಿಡ್ RNAಗೆ ಹಾಕತ್ತೆ. RNAಗೆ ಬಂದಾಗ ಇವರು ಈ ರೀತಿ ಆಡ್ತಾರೆ. ಅದರಿಂದ ಈ ಬುಡದಲ್ಲೇ ಆ ಪ್ರಾಬ್ಲಮ್ಮ ಸಾಲ್ವ್ ಮಾಡಬೇಕು ಅಂದರೆ ಓಂ ಗೋಪಿ ರಮಣನಾಥ ಯಸ್ವಾಹ, ಇಲ್ಲಿ ಕ್ಲೀನ್ ಆಯಿತಾ, ಹಾಗೆ ಜೆರಾಕ್ಸ್ ಡೂಪ್ಲಿಕೇಟ್ ಏನಾಗುತ್ತೆ RNAಗೆ ಬರುತ್ತೆ. RNA ರೈಬೋನ್ಯೂಕ್ಲಿಕ್ ಆ್ಯಸಿಡ್ಡು 10ನೇ ವಯಸ್ಸಿಗೋ 16ನೇ ವಯಸ್ಸಿಗೋ ಯಾವ ವಯಸ್ಸಿಗೋ ಆ ಥರ ಆಡ್ತಿದ್ದಾರೋ ಆ ವಯಸ್ಸಿನಲ್ಲಿ ಅದು ಶಾಂತಿ ಆಗುತ್ತೆ. ಆಗ ಅಯ್ಯೋ ಅಮ್ಮಂಗೆ ಬೈದ್ಬಿಟ್ಟೆ, ಅಮ್ಮಂಗೆ ಕಾಲಲ್ಲೊದ್ದೆ, ಅಪ್ಪಂಗೆ ಬೈದ್ಬಿಟ್ಟೆ, ಅಪ್ಪಂಗೆ ಹೊಡೆದ್ಬಿಟ್ಟೆ, ಈ ಥರ ಎಲ್ಲ ಮಾಡಿದ್ನಲ್ಲ ಅಂತ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಹೋಗ್ತದೆ. ಎಂಥ ಹೆಂಗಿದ್ದವ್ರು ಹಿಂಗಾದ್ರ ಅನಿಸುತ್ತೆ, ಅಷ್ಟು ಪವರ್ಫುಲ್. ಇಲ್ಲಿ ಶಬ್ದ ಭಾಳ ಇಂಪಾರ್ಟೆಂಟು, ಶ್ರದ್ಧೆ ಇಂಪಾರ್ಟೆಂಟು. ನೀವು ಹೇಗೆ ಮಗಳ ಬಗ್ಗೆ ತುಂಬ ಪ್ರೀತಿ ಮಾಡ್ತಿರೋ ಆ ಪ್ರೀತಿನ ಲವ್ ಅಂತೀವಿ ನಾವು, ಅದನ್ನೇ ದೇವ್ರನ್ನ ಪ್ರೀತಿ ಮಾಡಿದ್ರೆ ಅದಕ್ಕೆ ಭಕ್ತಿ ಅಂತಾರೆ. ಇನ್ನೊಂದು ಸಲ ಹೇಳ್ತೀನಿ, ನಾವು ಇನ್ನೊಬ್ಬರನ್ನ ಪ್ರೀತಿಸಿದ್ರೆ ಅದಕ್ಕೆ ಲವ್ ಅಂತೀವಿ. ಅದು ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ 10ರಷ್ಟು ಭಗವಂತನ ನೀವು ಪ್ರೀತಿಸಿದ್ರೆ ಅದಕ್ಕೆ ಭಕ್ತಿ ಅಂತಾರೆ, ಲವ್ ಅನ್ನಲ್ಲ. ಮನುಷ್ಯರಿಗೆ ಲವ್ ಅಂತೀವಿ, ದೇವತೆಗಳಿಗೆ ನಾವು ಪ್ರೀತಿಸಿದ್ರೆ ಅದು ಭಕ್ತಿ ಅಂತೀವಿ. ಆ ಲವ್, ಆ ಶರಣಾಗತಿ, ಆ ಒಂದು ವಾತ್ಸಲ್ಯ, ಆ ಒಂದು ಸರೆಂಡರ್ನೆಸ್ಸು ಬಂದಾಗ ನಿಮ್ಮ ಮನೆಗೆ ಗೋಕುಲ ಆಗ್ತದೆ. ಅದರಿಂದ ನಿನ್ನೆ ಪಾಪ ಅಮ್ಮ ಕಾಲ್ ಮಾಡಿದರು, ಅವ್ರಿಗೆ ತುಲಾಭಾರ ಮಾಡ್ಸೋಕ್ಕೆ ಹೇಳಿದೆ ಒಂದು ಶಾಸ್ತ್ರ ಪ್ರಕಾರ. ಬಟ್ ಮಂತ್ರ ಥೆರಪಿ ಪ್ರಕಾರ ಇದು ಮಾಡಲಿ. ಇದು ಅವರೊಬ್ಬರಿಗೆ ಅಂತಲ್ಲ, ಯಾರ್ಯಾರ ಮನೇಲಿ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡಲ್ಲೋ, ಯಾರ್ಯಾರ ತಂದೆ ತಾಯಿಗಳು ತುಂಬ ಹಿಂಸೆ ಕೊಡ್ತಾರೋ ಅಂಥವ್ರು ತಂದೆ ತಾಯಿಗಳು ಜಪ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಲಿಂಕನ್ನು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಮರಿದೇ ಲೈಕ್ ಅನ್ನೋದನ್ನು ಪ್ರೆಸ್ ಮಾಡಿ. ಆಮೇಲೆ ನಮ್ಮಲ್ಲಿ ಯಾರು ಯೂಟ್ಯೂಬ್ ನೋಡೋಕ್ಕಾಗಲೋ ಅವರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನು ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ಸ್ಕೀಮಲ್ಲಿ ತೋರಿಸ್ತಾ ಇದ್ಬಿಡಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.